ಸ್ವಯಂ ಪ್ರೇರಿತವಾಗಿ ಮದ್ದೂರು ತಾಲೂಕನ್ನ ಬಂದ್ ಮಾಡಲಾಗಿದೆ. ಎಸ್ಎಂ ಕೃಷ್ಣ ಗೌರವಾರ್ಥವಾಗಿ ಮದ್ದೂರು ಬಂದ್ ಮಾಡಲಾಗಿದೆ. ಪ್ರಗತಿಪರ ಸಂಘಟನೆಗಳಿಂದ ಈ ರೀತಿ ನಿರ್ಧಾರವನ್ನ ಮಾಡಿರೋದು. ವರ್ತಕರು, ಬೀದಿ ಬದಿ ವ್ಯಾಪಾರಿಗಳು, ಒಕ್ಕಲಿಗರ ಸಂಘ, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಸಂಘ, ದಲಿತ ಸಂಘಟನೆಗಳು ಈ ರೀತಿ ಬಂದ್ ಮಾಡೋ ಮೂಲಕ ಬೆಂಬಲವನ್ನ ಸೂಚಿಸಿರುವಂಥದ್ದು ನೋಡ್ತಾ ಇದ್ದೀರಿ. ಚಿರಶಾಂತಿ ವಾಹನ ಮೆರವಣಿಗೆ ಮುಖಾಂತರವಾಗಿ ಸಾಗ್ತಾ ಇರುವಂತಹ ದೃಶ್ಯಗಳು. ಅಲ್ಲಲ್ಲಿ ಸ್ಟಾಪ್ ಕೊಡೋ ಮೂಲಕ ಅಂದ್ರೆ 5 ರಿಂದ 10 ನಿಮಿಷಗಳ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿ ಮುಂದೆ ಸಾಗುವಂತಹ ದೃಶ್ಯಗಳು. ಒಂದು ಕಡೆ ಮದ್ದೂರನ್ನ ಬಂದ್ ಮಾಡಲಾಗಿದೆ ಸ್ವಯಂ ಪ್ರೇರಿತವಾಗಿ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಮದ್ದೂರನ್ನ ಬಂದ್ ಮಾಡಿರುವಂತದ್ದು ಎಸ್ಎನ್ ಕೃಷ್ಣ ಅವರ ಒಂದು ಗೌರವಾರ್ಥವಾಗಿ ಈ ಒಂದು ನಿರ್ಧಾರವನ್ನ ಮಾಡಿರೋದು ನೋಡ್ತಾ ಇದ್ದೀರಿ. ಬಂದ್ಗೆ ಕರೆ ಕೊಟ್ಟಿರುವಂತದ್ದು, ಹಲವು ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಒಂದು ಕಡೆ ಪುಷ್ಪಾರ್ಚನೆಗೆ ಅಂದ್ರೆ ಆ ವೆಹಿಕಲ್ ಹೋಗುವಂತಹ ಸಂದರ್ಭದಲ್ಲಿ ಪುಷ್ಪಾರ್ಚನೆಗೆ ಬೇಕಾದಂತಹ ವ್ಯವಸ್ಥೆಗಳು, ಹೂವಿನ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ನೋಡ್ತಾ ಇದ್ದೀರಿ. ಸುತ್ತಮುತ್ತ ಅಂದ್ರೆ ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇರುವಂತದ್ದು. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಂದ್ರೆ ಮದ್ದೂರಿನ ಸೋಮನಹಳ್ಳಿಯ ಒಬ್ಬ ಚಿಕ್ಕ ಬಾಲಕನಾಗಿದ್ದಂತಹ, ಅಲ್ಲಿ ಬೆಳೆದಂತಹ ಒಬ್ಬ ಹುಡುಗ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದು ಎಲ್ಲಾ ರೀತಿಯ ರಾಜಕೀಯ ರಂಗದಲ್ಲಿ ಎಲ್ಲಾ ರೀತಿಯ ಮಜಲುಗಳನ್ನು ಅನುಭವಿಸಿ ನಂತರ ಇಷ್ಟು ದೊಡ್ಡ ಸ್ಥಾನದಲ್ಲಿ ಬೆಳೆದು ಇಷ್ಟು ಜನರ ಪ್ರೀತಿಯನ್ನ ಗಳಿಸಿ ಬಂದಂತಹ ಎಸ್ಎಂ ಕೃಷ್ಣ ಅವರಿಗೆ ಗೌರವಾರ್ಥವಾಗಿ ಈ ರೀತಿ ಅಭಿನಂದನೆಯನ್ನ ಸಲ್ಲಿಸಿರುವಂಥದ್ದು, ಈ ರೀತಿ ಗೌರವಾರ್ಥವನ್ನ ಸಲ್ಲಿಸ್ತಾ ಇರುವಂಥದ್ದು ನೋಡ್ತಾ ಇದ್ದೀರಿ. ತೆರೆದ ವಾಹನ ರಸ್ತೆ ಮುಖೇನವಾಗಿ ಮದ್ದೂರು ಕಡೆ ಸಾಗ್ತಾ ಇರುವಂತಹ ದೃಶ್ಯಗಳು. ಸದಾಶಿವನಗರದಿಂದ ಹೊರಟಿರುವಂತಹ ಅಂತಿಮ ಯಾತ್ರೆ, ಎಸ್ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ನೇರ ಪ್ರಸಾರವನ್ನು ತಾವೇನು ನೋಡ್ತಾ ಇದ್ದೀರಿ. ಸದಾಶಿವನಗರದಿಂದ ಹೊರಟಿರುವಂತಹ ಈ ವೆಹಿಕಲ್ ಈಗ ಮೈಸೂರು ರಸ್ತೆ ತಲುಪುತ್ತೆ. ಪ್ಯಾಲೇಸ್ ಗ್ರೌಂಡ್ ರಸ್ತೆಯಲ್ಲಿ ಹಾದು ಬರ್ತಾ ಇರುವಂತಹ ಎಸ್ಎಂ ಕೃಷ್ಣ ಅವರ ಅಂತಿಮ ಯಾತ್ರೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಯಾತ್ರೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಜೊತೆಗೆ ಅಂತ್ಯಕ್ರಿಯೆಯನ್ನ ಕೂಡ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಗ್ತಾ ಇದೆ. ಸೊ ಹಾಗಾಗಿನೇ ನೋಡಿ, ಈ ಒಂದು ವೆಹಿಕಲ್ಗೆ ಅಕ್ಕಪಕ್ಕ ಎಸ್ಕಾರ್ಟ್ ವಾಹನಗಳು ಕೂಡ ಇರುವಂತದ್ದನ್ನ ಗಮನಿಸಬಹುದು. ಜೊತೆಗೆ ಈ ವೆಹಿಕಲ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು. ಸೊ ಹಾಗಾಗಿ ಸಹಜವಾಗಿ ಅವರ ಒಂದಷ್ಟು ಬೆಂಗಾವಲು ಪಡೆ ವಾಹನ, ಹಾಗೆ ಈ ವೆಹಿಕಲ್ಗೆ ಅಂತ ಹೇಳಿನೇ ಇರುವಂತಹ ಒಂದಷ್ಟು ಬೆಂಗಾವಲು ವಾಹನಗಳು. ಸಹಜವಾಗಿ ಪೊಲೀಸರು ಅಲ್ಲಿ ಬೇರೆ ಎಲ್ಲಾ ವಾಹನಗಳನ್ನ ತಡೆದು ನಿಲ್ಲಿಸಿದ್ದಾರೆ. ಸಹಜ, ಯಾಕಂದ್ರೆ ಈ ವಾಹನ ಹೋಗುವಾಗ ಯಾವುದೇ ಅಡೆತಡೆಗಳು ಆಗದೆ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ. ನೋಡಿ, ಈಗ BDA ಸರ್ಕಲ್ ಕಡೆಗೆ ಬರ್ತಾ ಇರೋದು, ಕಾವೇರಿ ಜಂಕ್ಷನ್ ದಾಟಿ ಮುಂದೆ ಬರ್ತಾ ಇರುವಂತಹ ಯಾತ್ರೆ. ಸದಾಶಿವನಗರದಿಂದ ಹೊರಟಂತಹ ಅಂತಿಮ ಯಾತ್ರೆ ಈಗ ಕಾವೇರಿ ಥಿಯೇಟರ್ ಜಂಕ್ಷನ್ ಏನಿದೆ ಅದನ್ನ ದಾಟಿ ಮುಂದಕ್ಕೆ ಸಾಗ್ತಾ ಇದೆ. ಅದಾದ ನಂತರ BDA ಫ್ಲೈಓವರ್, ಅದನ್ನ ದಾಟಿ ಹಾಗೆ ಮುಂದೆ ಸಾಗುತ್ತೆ ಅಂತಿಮ ಯಾತ್ರೆ. ಸೊ ಇಲ್ಲಿಂದ ನೇರವಾಗಿ ಮೈಸೂರು ರಸ್ತೆಗೆ ಇಳಿಯುತ್ತೆ. ಅಲ್ಲಿಂದ ಕೆಂಗೇರಿ ಬಳಿ, ಜೊತೆಗೆ ಬಿಡದಿ, ರಾಮನಗರ, ಮದ್ದೂರು ಎಲ್ಲ ಭಾಗದಲ್ಲೂ ಕೂಡ ಸ್ಟಾಪ್ಗಳನ್ನು ಮಾಡಲಾಗುತ್ತೆ. ಸೋಮನಹಳ್ಳಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಸೊ ಹಾಗಾಗಿ ಅಲ್ಲಿ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. 1000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆಗೊಳಿಸಲಾಗಿದೆ ಈಗಾಗಲೇ ಸ್ಥಳದಲ್ಲಿ. ಸೋಮನಹಳ್ಳಿಯಲ್ಲಿ ನಡೆಯಲಿರುವಂತಹ ಅಂತ್ಯ ಸಂಸ್ಕಾರದ ಸ್ಥಳ ಏನಿದೆಯಲ್ಲ, ಆ ಜಾಗಕ್ಕೆ ಈಗಾಗಲೇ SP ಬಾಲದಂಡಿ ಅವರು ಹಾಗೆ DC ಕುಮಾರ್ ಅವರು ಕೂಡ ಭೇಟಿಯನ್ನು ಕೊಟ್ಟು ಅಲ್ಲೇ ಇದ್ದಾರೆ, ಬೀಡು ಬಿಟ್ಟಿದ್ದಾರೆ. ಸ್ಥಳದಲ್ಲೇ ಇದ್ದು ಎಲ್ಲ ವ್ಯವಸ್ಥೆಗಳನ್ನು ಸೂಕ್ತವಾಗಿ ನಡೆಯೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ. ನೋಡಿ, 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ ಈಗಷ್ಟೇ BDA ಫ್ಲೈಓವರ್ ದಾಟಿರುವಂತಹ ಅಂತಿಮ ಯಾತ್ರೆ ಎಲ್ಲಿಂದ ಈಗ ತೆರಳುತ್ತಾ ಇದೆ. ತೆರೆದ ವಾಹನ ಅಲ್ಲ, ಕ್ಷಮಿಸಿ, ಇದೊಂದು ಪಾರದರ್ಶಕವಾದಂತಹ, ಇದಕ್ಕೋಸ್ಕರ ಅಂತಲೇ ಸಿದ್ಧಪಡಿಸಿರುವಂತಹ ವಾಹನ, ಚಿರಶಾಂತಿ ವಾಹನ. ಇಲ್ಲಿಂದ ಮತ್ತೊಂದು ಕಡೆ ಸೋಮನಹಳ್ಳಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು.
ಇದೇ ಜಾಗದಲ್ಲಿ ಅವರ ಪಾರ್ಥಿವ ಶರೀರಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡಲಾಗುತ್ತೆ. SP ಬಾಲದಂಡೆಯವರು ಈಗಾಗಲೇ ಸ್ಥಳದಲ್ಲೇ ಇದ್ದು ಎಲ್ಲ ಪರಿಶೀಲನೆಯನ್ನ ಮಾಡಿದ್ದಾರೆ, ಮಾತಾಡಿದ್ದಾರೆ. ಬಾಲದಂಡೆಯವರು ಬನ್ನಿ ಏನು ಹೇಳ್ತಾರೆ ನೋಡೋಣ. ಮಾಜಿ ಸಿಎಂ SM ಕೃಷ್ಣ ಅವರ ಅಂತ್ಯ ಸಂಸ್ಕಾರ ಇವತ್ತು ನೆರವೇರ್ತಾ ಇದೆ. ಹೀಗಾಗಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಭದ್ರತೆ ಹೇಗೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಮಂಡ್ಯ SP ಅವರಾದಂಥ ಮಲ್ಲಿಕಾರ್ಜುನ್ ಬಾಲದಂಡಿ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಇವತ್ತು ಅಂತ್ಯ ಸಂಸ್ಕಾರ ನೆರವೇರ್ತಾ ಇದೆ, ಹೇಗೆಲ್ಲ ಆಗಿದೆ ಸರ್ ಭದ್ರತೆಗಳು? ಇವತ್ತು ಏನು ಇಲ್ಲಿ ಅಂತಿಮ ದರ್ಶನಕ್ಕೆ ಮತ್ತು ಅಂತ್ಯ ಸಂಸ್ಕಾರಕ್ಕೆ ಒಂದು ಜಾಗನ ಗುರುತಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಸಾಕಷ್ಟು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಖ್ಯವಾಗಿ ಸಾರ್ವಜನಿಕರು ಮತ್ತು ಸಾಕಷ್ಟು VIPsಗಳು ಸಹಿತ ಈ ಒಂದು ಅಂತಿಮ ದರ್ಶನಕ್ಕೆ ಮತ್ತು ಅಂತ್ಯಕ್ರಿಯೆ ನಡೆಯುವ ಸಂದರ್ಭದಲ್ಲಿ ಆಗಮಿಸ್ತಾ ಇರೋದರಿಂದ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸಾರ್ವಜನಿಕರು ಪ್ರತ್ಯೇಕವಾಗಿ ಸಾಲಿನಲ್ಲಿ ಬಂದು ದರ್ಶನ ಪಡೆದು ಹೊರಗೆ ಹೋಗಲಿಕ್ಕೆ ನಾವು ಈಗಾಗಲೇ ಸೂಕ್ತ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ VVIPsಗಳು ಪಕ್ಷಾತೀತವಾಗಿ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಅಂತಿಮ ದರ್ಶನಕ್ಕೆ ಬರ್ತಾ ಇರೋದರಿಂದ ಅವರಿಗೂ ಸಹಿತ ಸೂಕ್ತ ಪ್ರತ್ಯೇಕವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದೇ ರೀತಿ ಕುಟುಂಬ ಸದಸ್ಯರು ಸಹಿತ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅವರಿಗೂ ಸಹಿತ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿದ್ದೀವಿ. ಮುಖ್ಯವಾಗಿ ಸಾಕಷ್ಟು ಜನ VIPಗಳು ಈ ಒಂದು ಸಂದರ್ಭದಲ್ಲಿ ಭೇಟಿ ನೀಡ್ತಾ ಇರೋದರಿಂದ ರಸ್ತೆಗಳಲ್ಲಿ ಮತ್ತು ಹೆಲಿಪ್ಯಾಡ್ ಇರ್ಬೋದು ಸಾಕಷ್ಟು ಕಡೆಗಳಲ್ಲಿ ಸಹಿತ ಸೂಕ್ತವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮೆನ್ಸ್ನ ಎಷ್ಟು ಸರ್ ಭದ್ರತೆಗೆ ನಿಯೋಜನೆ ಮಾಡಿರುವಂಥದ್ದು? ಈ ಒಂದು ಬಂದೋಬಸ್ತಿಗೆ ಮಾನ್ಯ DIG ಸಾಹೇಬರ ಒಂದು ನೇತೃತ್ವದಲ್ಲಿ ಒಟ್ಟು 3 ಜನ SP, 3 ಅಡಿಷನಲ್ SP ಸೇರಿದಂತೆ 1200ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಯನ್ನು ನಾವು ನಿಯೋಜಿಸಿದ್ದೀವಿ. 10 KSRP ಮತ್ತು 12 DR ವಾಹನಗಳನ್ನು ಸಹಿತ ನಾವು ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ಉಪಯೋಗಿಸ್ಕೊಂಡಿದ್ದೀವಿ. ಸರ್, ಈಗಾಗಲೇ ಸಾಕಷ್ಟು ಗಣ್ಯರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಯಾರೆಲ್ಲ ಗಣ್ಯರುಗಳು ಪಾಲ್ಗೊಳ್ತಾ ಇದ್ದಾರೆ ಸರ್ ತಮಗಿರುವಂಥ ಮಾಹಿತಿ ಪ್ರಕಾರ? ಸರ್, ಸದ್ಯದ ಮಾಹಿತಿ ಪ್ರಕಾರ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರುಗಳು ಮತ್ತು 5-6 ಜನ ಈಗಾಗಲೇ ಬಂದ ಮಾಹಿತಿ ಪ್ರಕಾರ ಒಂದು 5-6 ಜನ ಬೇರೆ ಬೇರೆ ಮಂತ್ರಿಗಳು ಸಹಿತ ಬರ್ತಾ ಇದ್ದಾರೆ. ಇನ್ನೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಮಂತ್ರಿಗಳಿರ್ಬೋದು ಮತ್ತು ಶಾಸಕರು ಇರ್ಬೋದು, ಪಕ್ಷಾತೀತವಾಗಿ ಸಾಕಷ್ಟು ಸಂಖ್ಯೆಯ ಶಾಸಕರು ಸಹಿತ ಈ ಒಂದು ಸಂದರ್ಭದಲ್ಲಿ ಭೇಟಿ ನೀಡ್ತಾ ಇರೋದು ಇದೆ. ಸರ್, ಈಗ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯಾದಂಥ ಬೇರೆ ಜಿಲ್ಲೆಗಳಿಂದಲೂ ಕೂಡ ಅಂತಿಮ ದರ್ಶನಕ್ಕೆ ಮತ್ತು ಅಂತ್ಯ ಸಂಸ್ಕಾರದಲ್ಲೂ ಕೂಡ ಪಾಲ್ಗೊಳ್ಳೋದಕ್ಕೆ ಜನರು ಕೂಡ ಬರ್ತಾ ಇದ್ದಾರೆ. ಬಂದಂಥವ್ರಿಗೆ ಹೇಗಿರುತ್ತೆ, ಇಲ್ಲಿವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ ಸರ್? ಎಲ್ಲ ಸಾರ್ವಜನಿಕರಿಗೆ ಇಲ್ಲಿ 10 ಗಂಟೆಗೆ ಏನು ಪಾರ್ಥಿವ ಶರೀರ ಇಲ್ಲಿ ತಲುಪ್ತದೆ. ಆ 10 ಗಂಟೆಯಿಂದ 3 ಗಂಟೆವರೆಗೆ ಸಾರ್ವಜನಿಕರು ಸರದಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನ ಪಡಲಿಕ್ಕೆ ವ್ಯವಸ್ಥೆ ಇದೆ. ಅವರಿಗೆ ಪ್ರತ್ಯೇಕವಾದ ಪಾರ್ಕಿಂಗ್ ಸ್ಥಳವನ್ನು ಸಹಿತ ನಾವು ಗುರುತಿಸಿದ್ದೀವಿ. ಜನ ಬರುವವರು ತಮ್ಮ ವಾಹನಗಳನ್ನು ಪಾರ್ಕಿಂಗ್ ಕಡೆ ಕಳಿಸಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನ ಪಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದಿಷ್ಟು ಕೂಡ ಮಂಡ್ಯ SP ಮಲ್ಲಿಕಾರ್ಜುನ್ ಬಾಲದಂಡಿ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.